ನಾಳೆ ಬೆಳಗ್ಗೆ ಹೋಗಿ ಗಣಪತಿ ಇಕ್ಕೊಂಬರೋದಕ್ಕೆ ಇವತ್ತು ನೈಟೇ ಪ್ಲಾನ್ ಹಾಕಂತ ಇದೀವಿ. ಅದಕ್ಕೆ ನಮ್ಮ ಸೀನಣ್ಣನ ಮಕ್ಕಳು ಖುಷಿನೋ ಖುಷಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು, ನಾವು ಯಾವ ಜಾತಿ ಇಲ್ಲ. ಬೆಳಗ್ಗೆ ಬೇಗ ಎದ್ಬಿಟ್ಟು ನಮ್ಮ ಬುಲಾರನೆಲ್ಲ ನೋಡ್ಕೊಂಡು ಸೀದಾ ಗಾಡಿ ಎತ್ಕೊಂಡು ಹೊರಟ್ವಿ ಗುರು. ಎಲ್ಲಿಗೆ ಅಂತೀರಾ? ಗಣಪತಿ ತಗೊಂಬರೋಕೆ. ಈ ಗಣಪತಿ ಅಂದರೆ ನಮ್ಮ ಹುಡುಗರಿಗೆಲ್ಲ ಏನೋ ಒಂಥರ ಖುಷಿ. ಯಾಕಂದರೆ ವರ್ಷ ಪೂರ್ತಿ ಎಲ್ಲೇ ಇದ್ರೂ ಈ ಗಣಪತಿ ಹಬ್ಬಕ್ಕೆ ಎಲ್ಲ ಒಂದಾಗಿ ಸೇರ್ತೀವಿ. ಇದೇ ಗ್ಯಾಪಲ್ಲಿ ನಮ್ಮ ಗ್ಯಾಂಗ್ ಎಲ್ಲ ಹಾಕೊಂಡು ನಾವು ಸೀದಾ ಹೊರಟಿದ್ದ ಹಿಂದೂಪುರ್ ಕಡೆ. ಯಾಕಪ್ಪ ಅಂದರೆ ನಾವು ಅಲ್ಲೇ ಗಣಪತಿ ವರ್ಷ ಬುಕ್ ಮಾಡೋದು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ ಬಾರಲ್ಲ. ಹೋಗ್ತಾ ದಾರಿಯಲ್ಲೇ ಸೈಡ್ಗೆ ಹಾಕಿದ್ವಿ ಗಾಡಿ. ಯಾಕಪ್ಪ ಅಂದರೆ ನಮ್ಮ ಒಂಟಿ ಸಲ್ಗ ಭರತ್ ಅವ್ರದ್ದು ಬರ್ಡೇ ಇತ್ತು. ಈ ಬರ್ಡೇನ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಈ ಥರ ಪ್ಲಾನ್ ಮಾಡಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಈ ನನ್ನ ಮಕ್ಕಳು. ಒಂದೊಂದಲ್ಲ ಬರ್ತಡೇ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ನಾವು ಸೀದಾ ಗೋಡನ್ ಕರಡಿಗೆ ಹೊರಟ್ವಿ. ಗೋಡನ್ ಹತ್ರ ಬಂದ್ಬಿಟ್ಟು ಹುಡುಗರು ಗಣಪತಿ ನೋಡೋ ಖುಷಿಲಿ ದಬ ಇಳಿದು ಹೋಯ್ತಾವ್ರೆ. ನಮ್ಮ ಹುಡುಗರು ಹೆಂಗೆ ಅಂದ್ರೆ ಇರೋ ಬಜೆಟ್ 10,000, ನೋಡೋ ಗಣಪತಿ 20,000. ನಮ್ಮ ಹುಡುಗರು ಅಷ್ಟೇ ಬುಕ್ ಮಾಡಿರೋ ಗಣಪತಿ ಬಿಟ್ಟು ದೊಡ್ಡದಾಗಿರೋ ಗಣಪತಿ ಎದ್ಕೊಳಕ್ಕೆ ಸ್ಕೆಚ್ ಆಗ್ತಾವ. ಜಾಸ್ತಿ ಹೊತ್ತಿದ್ದಷ್ಟು ನಮ್ಮ ಹುಡುಗರು ಗೋಳಾಟ ಜಾಸ್ತಿ ಅಂತ ಹೇಳಿ ಬಂದ್ ಕೆಲಸ ನಾವು ನೋಡ್ಕೊಂಡ್ವಿ. ನಮ್ಮ ಗಣಪತಿ ಸೈಡ್ಗೆ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ದೊಡ್ಡಪ್ಪಂಗೆ ಅವನು ಇಷ್ಟಪಟ್ಟಿದ್ ಗಣಪತಿ ತಗೊಳ್ಳಿಲ್ಲ ಅಂತ ಬೇಜಾರಲ್ಲ ಅವನೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಆಮೇಲೆ ನಮ್ಮ ಗಣಪತಿ ಪೂಜೆ ಎಲ್ಲ ಆದಮೇಲೆ ಗಾಡಿಗೆ ನೀಟಾಗಿ ಎತ್ತಿಕೊಂಡ್ವಿ. ನಮ್ಮ ದೊಡ್ಡಪ್ಪ ಇಷ್ಟಪಟ್ಟಿದ್ದು ಗಣೇಶ ತಗೊಂಡಿಲ್ಲ ಅಂತ ಹೇಳಿ ಡಿಪ್ರೆಷನ್ಗೆ ಹೋಗ್ಬಿಟ್ಟವನೆ. ನಮ್ಮ ದೊಡ್ಡಪ್ಪನ ಗೋಳಾಟ ನೋಡೋಕ್ಕಾಗದೆ ಊರ್ ಕಡೆಗೆ ಸೀದಾ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.